ಮೀನರಾಶಿಯ ಮೂಲಿಕೆ, ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಮೀನರಾಶಿಯ ಮೂಲಿಕೆ ಯಾವುದು, ಮೀನರಾಶಿಯ ಮಂತ್ರ ಯಾವುದು, ಮೀನರಾಶಿಯ ಮೂಲ ಮಂತ್ರ ಯಾವುದು, ಚಕ್ರ ಯಾವುದು, ತುಂಬ ವಿಶೇಷವಾಗಿರ್ತಕ್ಕಂಥ ಛಿದ್ರಗಳು ಎಲ್ಲಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಮೀನಿನ ಅಕ್ಯೂರಿಯಂ, ಫಿಶ್ ಅಕ್ಯೂರಿಯಂ ಅಂತೇಳಿ ಅದು ಸತತವಾಗಿ ದಿನನಿತ್ಯ ನೋಡ್ತಾ ಇರಬೇಕು. ಬೆಳಗ್ಗೆ ಎದ್ದು ಕೂಡಲೇ ನೋಡಬೇಕು, ನೀವು ಕಣ್ಣಾರ ನೋಡಬೇಕು. ನೀವು ಮೀನುಗಳು ಫಿಶ್ ತಿಂದೇ ಇದ್ರೆ ಅಂದರೆ ಸೇವನೆ ಮಾಡದೇ ಇರೋ ತುಂಬ ಒಳ್ಳೆಯದು. ಮೀನುಗಳಿಗೆ ಪುರಿ ಆಗ್ತಾ ಇರಬೇಕು ನದಿಗಳಲ್ಲಿ, ಸಮುದ್ರಗಳಲ್ಲಿ. ನೀವು ಸಾಕು ಮೀನು ತೊಟ್ಟೆಯಲ್ಲಿ ಇಟ್ಕೊಂಡ್ರೂ ಕೂಡ ಅದಕ್ಕೆ ಫುಡ್ಡು ನಿಮ್ಮ ಕೈಯಾರ ಹಾಕಬೇಕು. ಮೀನರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ವಿಶೇಷವಾಗಿ. ಹಾಗೂ ಓಂ ಕ್ಲೀಂ ಉತ್ತರಾಯ ನಮಃ, ಓಂ ಕ್ಲೀಂ ಉತ್ತರಾಯ ನಮಃ, ಓಂ ಕ್ಲೀಂ ಉತ್ತರಾಯ ನಮಃ ಮೂಲ ಮಂತ್ರ, ರಾಶಿಯ ಮೂಲ ಮಂತ್ರ ಅಂತ ಹೇಳ್ತೀವಿ. ಇನ್ನು ಗಾಯತ್ರಿ ಮಂತ್ರಗಳೆಲ್ಲ ಕೂಡ ಇರುತ್ತೆ. ಇಷ್ಟು ಉದ್ದ ಹೇಳೋದಕ್ಕಿಂತ ಸಿಂಪಲಾಗಿ ಸಿದ್ಧಗಳಲ್ಲಿರ್ತಕ್ಕಂಥದ್ದು ಓಂ ಕ್ಲೀಂ ಉತ್ತರಾಯ ನಮಃ ಅಂತಕ್ಕಂಥ ಮಂತ್ರ ಸಿದ್ಧಿಸ್ಕೊಳ್ಳಿ. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಸಂದರ್ಭದಲ್ಲಿ ಲಕ್ಷ ಕೋಟಿ ಸಾವಿರಾರು ನೀವು ಸಿದ್ಧಿಕೊಂಡ್ರೆ ದಿನನಿತ್ಯ 9 ಬಾರಿ ಮಂತ್ರ ಹೇಳಿದ್ರೆ ಸಾಕಾಗ್ಬೋದು ಖಂಡಿತವಾಗ್ಲೂ ಕೂಡ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ಕುಬೇರ ಧನಾಕರ್ಷಣೆ ಯಂತ್ರ ಅಂತ ಒಂದು ಯಂತ್ರ, ಕುಬೇರ ಧನಾಕರ್ಷಣೆ ಯಂತ್ರವನ್ನು ಸ್ಥಾಪನೆ ಮಾಡಿ 6ಕ್ಕೆ 6 ಇಂಚು, 9ಕ್ಕೆ 9 ಇಂಚು, 12ಗೆ 12 ಇಂಚು. ಈ ಒಂದು ಯಂತ್ರವನ್ನು ಕೈ ಬರಹದಲ್ಲಿರಬೇಕು, ಡೈದು ಬೇಡ. ಖಂಡಿತವಾಗ್ಲೂ ಎನ್ಗಿರಾಗಿ ಮಾಡಿರ್ತಕ್ಕಂಥದ್ದು ಇರಬಹುದು. 2x2 2ಕ್ಕೆ 2 ಇಂಚು ಪರ್ಸಲ್ಲಿ ಇಟ್ಕೊಳ್ಳೋ ಥರ ನೀವು ಇಟ್ಕೊಂಡ್ರೂ ಪರವಾಗಿಲ್ಲ. ಸ್ಕೂಲ್ ಮಕ್ಕಳಿಗೆ ಬ್ಯಾಗಲ್ಲಿ ಇಟ್ಕೊಳ್ಳೋ ಥರ ಕುಬೇರ ಯಂತ್ರ ಖಂಡಿತವಾಗ್ಲೂ ಕೂಡ ಇಟ್ಕೋಬಹುದು. ಅದನ್ನು ಫ್ರೇಮ್ ಹಾಕಿ ಮನೇಲಿ ಇಟ್ಕೊಂಡು ನೀವು ದಿನನಿತ್ಯ ಅಗರಬತ್ತಿ ದೀಪಗಳು ಹಚ್ಕೊಂಬಂದರೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕುಬೇರ ಸಂಪತ್ತನ್ನು ಉಂಟು ಮಾಡುತ್ತೆ ಖಂಡಿತವಾಗ್ಲೂ ಕೂಡ. ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಪ್ಪೆ ಗಿಡ ಎಲ್ಲೆಂದರಲ್ಲಿ ಸಿಗುತ್ತೆ ನೋಡಿ. ಕುಪ್ಪೆ ಗಿಡ ತುಂಬ ಅತ್ಯಂತ ಅದ್ಭುತವಾದ ಒಂದು ಮೂಲಿಕೆ. ವ್ಯಾಪಾರ, ಧನಾಕರ್ಷಣೆಗೆ ವ್ಯಾಪಾರ ನಿಮ್ಮ ಅಂಗಡಿಗಳಲ್ಲಿ ಯಾರು ಬೇಕಾದ್ರು ಭೇದ ಭಾವ ಇಲ್ಲದೆ ದ್ವಾದಶ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವ್ಯಾಪಾರ ಹೆಚ್ಚಾಗಬೇಕು ಅಂದರೆ ಕುಪ್ಪೆ ಗಿಡ ಅಂತ ಹೇಳ್ತೀವಿ. ಅದು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅದೃಷ್ಟ ಮೂಲಿಕೆ. ತುಂಬ ವಿಶೇಷವಾಗಿ ಎಲ್ರಿಗೂ 75% ಒಳ್ಳೇದು ಮಾಡಿದ್ರೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 100% ಒಳ್ಳೇದು ಮಾಡುತ್ತೆ.